ನೀನಾಡು. ಬಾ ರವಿ, ನಾನು ಮತ್ತೆ ಖುಷಿ ಆಟ ಆಡ್ತಿದ್ದೀವಿ. ನನ್ನ ಜಾಯಿನ್. ಪರವಾಗಿಲ್ಲ, ಆಡಿ. ಎಲ್ಲಿ ಹೋಗ್ತಿದ್ಯಾ? ಆಟ ಆಡೋಣ ಬಾ. ಹೋಗ್ಲಿ ಬಿಡು ಬಂಗಾರಿ. ಅಲ್ಲ ಬಂಗಾರಿ, ನೀನು ಯಾವಾಗಲೂ ಅವಳ ಜೊತೆನೇ ಇದ್ರೆ ನನ್ನ ಜೊತೆ ಯಾವಾಗಿರ್ತೀಯ? ನನಗೂ ಸ್ವಲ್ಪ ಟೈಮ್ ಕೊಡ್ಬೇಕಲ್ವಾ? ಏನ್ ರವಿ ನೀನು? ಅವಳಿನ್ನ ಮಗು, ಅವಳಿಗೂ ನಮ್ಮನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ಸರಿ ಬಂಗಾರಿ, ಅವಳ ಮಗು ಅಂತ ನೀನು ಅವಳನ್ನ ಪ್ರೀತಿ ತೋರಿಸ್ತೀಯ, ಕೇರ್ ತಗೋತೀಯ. ಬಟ್ ನಮ್ದು ಅಂತ ಒಂದು ಲೈಫ್ ಇದೆ ಅಲ್ವಾ, ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ ರವಿ. ಖುಷಿ ಬೆಳೆದು ದೊಡ್ಡೋಳಾಗೋವರೆಗೂ ನನಗಂತೂ ಬೇರೆ ಯಾವ ಯೋಚನೆನೂ ಇಲ್ಲ. ಅವಳು ಬೆಳೆದು ದೊಡ್ಡೋಳಾದ ತಕ್ಷಣ ಅವಳೇ ನಮ್ಮ ಮಗಳು, ಅವಳೇ ನಮ್ಮ ಸರ್ವಸ್ವ ಅಂತ ಬದುಕ್ಬಿಡೋಣ. ಏನಂತ್ಯಾ? ಎಲ್ಲದಕ್ಕೂ ನಾವು ಅಂತ ಹೇಳ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ಯಾ? ನಾನು ಏನೇ ಡಿಸಿಷನ್ ತಗೊಂಡ್ರು ನೀನು ಅದಕ್ಕೆ ಓಕೆ ಅಂತೀಯ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ, ಅದಕ್ಕೆ. ಅಫ್ಕೋರ್ಸ್ ಬಂಗಾರಿ, ಅಫ್ಕೋರ್ಸ್. ನಿನ್ನ ಎಲ್ಲ ಡಿಸಿಷನ್ಗೂ ನನ್ನ ಕಡೆಯಿಂದ ಓಕೆನೇ. ಅಷ್ಟೇ ಯಾಕೆ, ಈಗ ನಿಮ್ಮ ಅಣ್ಣ ನಿಮ್ಮ ಅಮ್ಮನ ಸಾವಿಗೆ ನೀನು ನ್ಯಾಯ ಕೊಡಿಸ್ಬೇಕು ಅಂತ ಓಡಾಡ್ತಿದ್ಯಲ್ವಾ, ಅದಕ್ಕೂ ನನ್ನ ಕಡೆಯಿಂದ ಓಕೆನೇ. ಆದರೆ ನೀನು ಓಡಾಡ್ತಿರೋದಕ್ಕೆ ನ್ಯಾಯ ಸಿಗ್ತಿಲ್ವಲ್ಲ ಅಂತ ಬೇಜಾರಷ್ಟೇ. ಅದ್ರಲ್ಲಿ ಬೇಜಾರಾಗುವಂಥದ್ದು ಏನಿದೆ ರವಿ? ಇನ್ನೇನು ಕೇಸ್ ಕ್ಲಿಯರ್ ಆಗ್ತಿದೆ ಅಲ್ವಾ? ಜವರೇಗೌಡರು SP ಜೊತೆ ಮಾತಾಡಿದಾರಂತೆ. ಆದಷ್ಟು ಬೇಗ ಕೇಸ್ ಕ್ಲಿಯರ್ ಆಗೇ ಆಗುತ್ತೆ. ಆಕ್ಸಿಡೆಂಟ್ ಮಾಡಿದವನು ಯಾರು ಅಂತ ಕಂಡು ಹಿಡಿತಾರೆ. ಅವ್ನು ಸಿಕ್ಕಾಕೋತಾನೆ. ನನಗೆ ಯಾಕೆ ಹಾಗೆ ಅನಿಸ್ತಿಲ್ಲ ಬಂಗಾರಿ. ನನ್ನ ಪ್ರಕಾರ ಈ ಕೇಸ್ ಹಿಂದೆ ಬೇರೆ ಯಾರೋ ಇದ್ದಾರೆ. ಅವ್ರು ಈ ಕೇಸ್ನ ಡಿಲೇ ಆಗೋ ಥರ ಮಾಡ್ತಿದ್ದಾರೆ. ಅದಕ್ಕೆ ಈ ಕೇಸ್ ಇಷ್ಟೊಂದು ಸ್ಲೋ ಆಗಿ ಮೂವ್ ಆಗ್ತಿರೋದು.